ಕ್ರಾಸ್ ವೋಟ್ ಮಾಡಿದಂತಹ ಶಾಸಕರಿಗೆ ಎಚ್.ಡಿ. ಕುಮಾರಸ್ವಾಮಿಯವರು ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ನಿನ್ನೆ ನಡೆದಂತಹ ಜೆಡಿಎಸ್ ಆತ್ಮಾವಲೋಕನ ಸಭೆಯಲ್ಲಿ ದಳಪತಿ ಗರಂ ಆಗಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ನಂಬಿಸಿ ಕತ್ತು ಕುಯ್ಯುವ ಕೆಲಸವನ್ನ ಮಾಡಬೇಡಿ ಅಂತ ಹೇಳಿ ಖಡಕ್ ಆಗಿಯೇ ವಾರ್ನಿಂಗ್ ಅನ್ನು ಕೊಟ್ಟಿರೋದು. ಯಾರು ದ್ರೋಹ ಮಾಡಿದ್ದಾರೆ ಎಂಬ ಮಾಹಿತಿ ನನ್ನ ಬಳಿ ಇದೆ. ಅಡ್ಡ ಮತದಾನ ಮಾಡಿದ ಜೆಡಿಎಸ್ ಶಾಸಕರು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ರು. 4 ಜನರ ಜೊತೆಯಲ್ಲಿ ಮತ್ತೋರ್ವ ಶಾಸಕನ ಮೇಲೂ ಕೂಡ ಕ್ರಾಸ್ ವೋಟ್ ಮಾಡಿರುವ ಶಂಕೆ ವ್ಯಕ್ತವಾಗಿರುವಂಥದ್ದು. ಇನ್ನು ಮುಂದೆ ನಿಮ್ಮ ದಾರಿಯನ್ನ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಈ ಸಭೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಎಚ್.ಡಿ. ಕುಮಾರಸ್ವಾಮಿ ಅವರು ಗರಂ ಆಗಿರುವಂಥದ್ದು, ಆ ಅಡ್ಡ ಮತದಾನ ಮಾಡಿದ ಶಾಸಕರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು, ನೇರವಾಗಿಯೇ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ, ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ ಅಂತೇಳಿ. ಅಲ್ಲಿಗೆ ಬಹುಶಃ ಮುಂಬರುವ ಎಲೆಕ್ಷನ್ನಿಗೆ ಅವ್ರಿಗೆ ಪಕ್ಷದಿಂದ ಗೇಟ್ ಪಾಸ್ ಕೊಡ್ಲಾಗತ್ತಾ ಅಂತ? ನವೀನ್, ಖಂಡಿತವಾಗ್ಲೂ ನಿನ್ನೆ ಏನು ಜೆಡಿಎಸ್ ಆತ್ಮಾವಲೋಕನ ಸಭೆ ಕರೆಯಲಾಗಿತ್ತು. ಇದರಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ತಮ್ಮ ಬೇಸರದ ನುಡಿಗಳನ್ನ ಹೊರಹಾಕಿರುವಂಥದ್ದು. ಅದರಲ್ಲೂ ಕೂಡ ಏನು ಜೆಡಿಎಸ್ನ ಎಲ್ಲಾ ಶಾಸಕರು ಏನು ಜಿ.ಟಿ. ದೇವೇಗೌಡರನ್ನು ಹೊರತುಪಡಿಸಿ 17 ಶಾಸಕರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಅಡ್ಡ ಮತದಾನ ಮಾಡಿರೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂತು. ಕೆಲವೊಂದು ವಿಚಾರಗಳಲ್ಲಿ ನೇರವಾಗಿ ಏನು ಕುಮಾರಸ್ವಾಮಿ ಅವರು ಶಾಸಕರ ಒಂದು ನಡೆಗೆ ಆಕ್ರೋಶವನ್ನು ಕೂಡ ಹೊರಹಾಕಿರುವಂಥದ್ದು. ಅದರಲ್ಲೂ ಕೂಡ ಏನು ತಾನು ತಮ್ಮನ್ನ ನಂಬಿ ಅಭ್ಯರ್ಥಿಯನ್ನು ಹಾಕಿದ್ದೆ, ನನ್ನ ಕತ್ತು ಕೊಯ್ಯೋ ಕೆಲಸವನ್ನ ನೀವು ಮಾಡಿದ್ದೀರಾ, ನೀವು ಪಕ್ಷಕ್ಕೆ ದ್ರೋಹ ಮಾಡಿದ್ದೀರಾ, ನನಗೂ ಕೂಡ ದ್ರೋಹ ಮಾಡಿದ್ದೀರಾ, ಇನ್ ಮುಂದೆ ಯಾರು ಕ್ರಾಸ್ ವೋಟಿಂಗ್ ಮಾಡಿದಾರೆ ಅವರ ಭವಿಷ್ಯವನ್ನ ಅಥವಾ ಅವರ ದಾರಿ ಅವರೇ ನೋಡ್ಕೊಳ್ಳಿ, ನಾನು ಇವರನ್ನ ಕ್ಷಮಿಸೋದು ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ, ಮತ್ತೆ ಪಕ್ಷ ದ್ರೋಹ ಮಾಡಿದವ್ರನ್ನ ಕ್ಷಮಿಸೋ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನ ಹೇಳಿರುವಂಥದ್ದು. ಜೊತೆಗೆ ಏನು ಈ ಅಡ್ಡಮತದಾನ ಮಾಡಿದ್ದಾರೆ ಆ ಒಂದು ಶಾಸಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿರೋದ್ರಿಂದ ನೇರವಾಗಿ ಖಡಕ್ ಸಂದೇಶವನ್ನು ರವಾನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಮಗೆ ಒಂದಷ್ಟು ಮಾಹಿತಿಗಳಿದೆ. ಆದ್ರೆ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದ್ರ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಆದ್ರೆ ಆ ಮಾಹಿತಿಗಳು ಬರಬೇಕು, ಆ ಮಾಹಿತಿಗಳು ಬಂದ ನಂತರ ಆಕ್ಷನ್ ತಗೊಳ್ತೇವೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಆದ್ರೆ ಶಾಸಕರು, ಉಳಿದ ಎಲ್ಲ ಶಾಸಕರು ಕೂಡ ಯಾರು ಅಡ್ಡಮತದಾನ ಮಾಡಿದ್ದಾರೆ, ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ, ಜೊತೆಗೆ ನಂಬಿಕೆ ದ್ರೋಹ ಮಾಡಿದರೆ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಡಿಮ್ಯಾಂಡ್ ಅನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ನೇರವಾಗಿ ಕುಮಾರಸ್ವಾಮಿ ಅವರು ಆ ಒಂದು ಶಾಸಕರ ವಿರುದ್ಧ ಏನೇ ಕ್ರಮ ತೆಗೆದುಕೊಂಡ್ರು ಕೂಡ ತಾವು ಅದಕ್ಕೆ ಬದ್ಧ, ಮತ್ತೆ ಅಧಿಕಾರವನ್ನು ಕೂಡ ಉಳಿದ ಶಾಸಕರು ಅವರಿಗೆ ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಕುಮಾರಸ್ವಾಮಿ ಅವರಿಗೆ ಬಹಳ ನೋವಾಗಿರುವಂತದ್ದು, ಅಭ್ಯರ್ಥಿ ಹಾಕೋಕ್ ಮುಂಚೆ 2 ಬಾರಿ ಸಭೆಗಳನ್ನ ಮಾಡ್ತಾರೆ. ಈ ಸಭೆಗಳಲ್ಲೂ ಕೂಡ ಇದೇ ಶಾಸಕರು ಭಾಗಿಯಾಗಿರ್ತಾರೆ. ಜೊತೆಗೆ ಏನು ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗುತ್ತೆ ಅಡ್ಡಮತದಾನದ ಭೀತಿಯಿಂದ. ಆ ಸಂದರ್ಭದಲ್ಲಿ ಕೂಡ ಒಟ್ಟಾಗಿ ಎಲ್ಲರೂ ಶಾಸಕರನ್ನ ಜಿ.ಟಿ. ದೇವೇಗೌಡರನ್ನು ಹೊರತುಪಡಿಸಿ ಉಳಿದಂತ ಎಲ್ಲ 17 ಶಾಸಕರು ಕೂಡ ಹಾಜರಿರ್ತಾರೆ. ಜೊತೆಗೆ ಒಟ್ಟಾಗಿ ಒಂದು ವಿಧಾನಸೌಧಕ್ಕೆ ಒಂದು ಸಂದೇಶವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಮತದಾನ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಚಲಾಯಿಸುವ ಮುಖಾಂತರ ಅಡ್ಡ ಮತದಾನ ಮಾಡಿದ್ರು. ಇದು ಕುಮಾರಸ್ವಾಮಿ ಅವರಿಗೆ ಸಾಕಷ್ಟು ನೋವನ್ನು ತಂದಿರುವಂತದ್ದು. ಹಾಗಾಗಿ ಯಾರು ನೇರವಾಗಿ ಯಾರ ಬಗ್ಗೆ ಕೂಡ ಅಸಮಾಧಾನ ಹೊರಹಾಕದೆ ಇದ್ರು ಕೂಡ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿಗಳಿದ್ರು ಕೂಡ ಅವರನ್ನ ಕ್ಷಮಿಸೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ತಮ್ಮ ಮುಂದಿನ ರಾಜಕೀಯ ಭವಿಷ್ಯವನ್ನ ನೀವೇ ನೋಡ್ಕೊಳ್ಬೇಕು ಅನ್ನೋ ಮಾತನ್ನು ಹೇಳೋ ಮುಖಾಂತರ 2028ರ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಸಿಗೋದಿಲ್ಲ, ಅಥವಾ ಅವ್ರು ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವರ ರಾಜಕೀಯ ಭವಿಷ್ಯವನ್ನು ಅವರೇ ರೂಪಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿರುವಂತದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.